ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಟೈಮ್ ಈಗ 8 ಗಂಟೆಗೆ ರೀ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬರೀ ಇವತ್ತಿನ ಸ್ಟಾರ್ಟ್ ಮಾಡಮ್ರಿ. ಈಗ ನೋಡ್ರಿ, ಚಾದು ಕುಡ್ದೇವ್ರಿ. ಚಾದು ಮಾಡ್ಯಾಡ್ರವ ಚಹಾ ಕುಡ್ದೇವು. ಎಲ್ಲರಿಗೂ ಜಳಕ ಅದೆಲ್ಲ ಆಗ್ಯದ. ಚಹಾ ಕುಡಿಯೋದು ಬೇಗದ ಯಜಮಾನ್ರಿ ಬಿ ಚಹಾ ಕುಡ್ದವ್ರು ಹೋಗಿರೋವಾಗ ಇಲ್ಲಿ ನಾನು ಒಂದಿಷ್ಟು ಚಪಾತಿಗೆ ಹಿಟ್ಟನಾದಿಟ್ಟೀನಿ ರೀ. ಮತ್ತು ಅವ ಅಂತಂದ್ರೆ ಹೀರಿಕೆ ಕಟ್ ಮಾಡಕತ್ತಾಳ್ರಿ. ಹೀರಿಕೆ ಪಲ್ಯ ಮಾಡಬೇಕು ಮತ್ತು ಚಪಾತಿ ಮಾಡ್ಬೇಕು ರೀ. ಅದಕ್ಕೆ ಈಗ ಹಿಟ್ಟನಾದಿ ಒಂದು ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟಿನಿ ರೀ. ಯಾಕಂದ್ರೆ ಪಲ್ಯ ಅದು ಮಾಡತ್ತನ ಲೇಟ್ ಅದು ಚಪಾತಿ ಮಾಡೋಕೆ ಹಿಟ್ಟು ಒಣಗ್ತದೆ ಅಂಥೇಳಿ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟಿನಿ ರೀ. ಅದು ಚಪಾತಿ ಹಿಟ್ಟನಾದಿಟ್ಟೀನಿ ರೀ. ಬುತ್ತಿ ಅದು ಕಟ್ಟಾಕಬೇಕಲ್ರಿ, ಅದಕ್ಕೆ ಜಾಸ್ತಿನೇ ನಾದಿನಿ ರೀ ನನ್ನ ಹಿಟ್ಟು. ಚಪಾತಿ ಹಿಟ್ಟು ಚಂದ ನೆನಿತದ್ರಿ. ರೀ ಮ್ಯಾಲಂತ್ರ ಒಂದು ಸ್ವಲ್ಪ ಹಿಟ್ಟನ್ನ ನಾದಿ ಇದು ಒಂದು ಸ್ವಲ್ಪ ಎಣ್ಣೆ ಒರೆಸ್ಬಿಟ್ಟಿನಿ ರೀ. ಗೋಧಿ ಹಿಟ್ಟು ಇದು. ಇಲ್ಲಿ ಯಾವ ಅಂತಂದ್ರೆ ಹಿಡಿಕೆಗೆ ಕಟ್ ಮಾಡ್ಬೇಕಾದ್ರಿ. ಹಿಡಿಕೆ ಹೀರಿಕೆ ಪಲ್ಯ ಮಾಡ್ಬೇಕು ಈಗ. ಅದಕ್ಕೆ ಹೀರಿಕೆನೇ ಕಟ್ ಮಾಡ್ಕೊತಾಳ್ರಿ. ನಾನು ಹೀರಿಕೆ ಪಲ್ಯಕ್ಕೆ ನಿನ್ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ ರೀ. ನಾವು ಇದು ಬಾಟ್ಲಿ ಕೊಟ್ಟರು ಹೀರಿಕೆ ಪಲ್ಯ ಮಾಡೋಕ್ಕಿರ್ತೀನಿ. ಬೆಳ್ಳುಳ್ಳಿ ಅದಾವ ಚಂದ್ರಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕತ್ತೇನೆ ರೀ. ಇದು ಪೂಜೆ ಮಾಡಿ ಬರ್ತೇನೆ ಮಾಡಿ ದೇವ್ರ ಪೂಜೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೇನಿ ರೀ. ಚಮಚ ಅಂತ ಇಲ್ಲ ಇಲ್ಲ ಮತ್ತೆ ಏನು ಗಾಳಿ ದೂರಿ ಒಂದು ಸ್ವಲ್ಪ ಖಾರ ಪತ್ತಾಯ ಕಡೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಹೀರಿಕೆ ಹಾಕ್ಕೊಳ್ಳೋದು. ಈಗ ನೋಡ್ರಿ, ಇದಕ್ಕೆ ಹೀರಿಕೆ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹೋಗ್ಬೇಕಂದ್ಯಾನು? ಹೋಗ್ಬೇಡಪ್ಪ, ಹೋಗ್ಬಾರ್ದಲ್ಲ ಎಣ್ಣೆ ಹೊಡೆಯಲಿ. ಈಗ ಉಪ್ಪ ಅರಿಶಿನ ಹಾಕಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡಕತ್ತೀನಿ. ನಿಂದು ನೋಡಕತ್ತಿ ನಿನಗೆ ಮಾಡಕತ್ತೀನಿ. ನಿಮ್ಗೆ ಇಟ್ಟು ಸಪ್ಪನ್ ತೆಗಿತೀನಿ. ಒಂದು ಸಣ್ಣದು ಗೋಣಿ ತರ್ತಿಗೆ ಹಾಕ್ಬೇಡ ನಾ ಖಾರ. ಆಮೇಲೆ ಹಾಕ್ಬಿಡಿ ಖಾರ ಹಾಕ್ಬಿಡಿ. ನಿಮಗೆ ಸಪ್ಪನ್ ತೆಗಿತೀನಿ. ಅದು ಹೇಳಿ ಬಾ, ಅದು ಕೊಡ್ತಾ ಅಜ್ಜಿ ಗೋಣಿ. ಹಾಂ ಮುಚ್ಚಬೇಡಿ, ನಾ ಹಾಕ್ತೀನಿ ಖಾರ. ಸಪ್ಪನ್ ತೆಗೆದ್ಮೇಲೆ ಒಂದಿಷ್ಟು ಸಪ್ಪನ್ ತೆಗ್ದೀನಿ ರೀ ಅವರಿಗೆ. ಈಗ ಈ ಕಡೆ ನಾವನ್ನ ಖಾರ ಹಾಕೋತೀನಿ ರೀ. ಯಾಕಂದ್ರೆ ಖಾರ ಹಾಕಿದ್ರೆ ಒಣಗಿರೋ ಚುಕ್ಕೋಳು. ಅದಕ್ಕೆ ಸ್ವಲ್ಪ ನಮಗೆ ಜಾಸ್ತಿ ಖಾರ ಬೇಕು, ಅವರಿಗೆ ಕಡಿಮೆ ಬೇಕು. ಹಾಗಾಗಿ ಸುಮ್ಮನೆ ಯಾಕಂತೇಳಿ ಅವ್ರಿಗೆ ಕಡಕ್ ಮಾಡ್ತೀನಿ ರೀ. ಅದೇ ಪಾಣೆ ಹೊಡೆದ್ಮೇಲೆ ಅದನ್ನು ತೆಗೆದು ಈಗ ಇದಕ್ಕೊಂದು ಸ್ವಲ್ಪ ಮಸಾಲೆ, ಇದಕ್ಕೊಂದು ಸ್ವಲ್ಪ ಮಸಾಲೆ, ಸಂಬುದಿ ನೀರು ಕಾಸರಿಗೆ ಸ್ವಲ್ಪ ತೆಳುವಾಗಿ ಮಾಡ್ತೀನಿ ರೀ. ಯಾಕಂದ್ರೆ ಸ್ವಲ್ಪ ಅವ್ರಿಗೆ ಹಿರಿಕಾಯಿ ಹೀಗೆ ಇದಕ್ಕೆ ಇಷ್ಟು ನೀರು ಹಾಕೊಂಡೇನಿ ರೀ ಹಿರಿಕಾಯಿಗೆ. ಯಾಕಂದ್ರೆ ಒಂದು ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊತೀನಿ ರೀ. ಹಿರಿಕಾಯಿ ಜಾಸ್ತಿ ಇದ್ರೆ ಗಟ್ಟಿಯಾಗಿ ಮಾಡ್ಬೋದಿತ್ತು. ಇದಕ್ಕೆ ಶೇಂಗಾ ಹಿಂಡಿ ಪುಡಿ ರೀ. ಅಂದ್ರೆ ಶೇಂಗಾ ಬೀಜ ಹುರಿದ ಮಿಕ್ಸಿಗೆ ಹಾಕಿ ತೆಗೆದು ಪುಡಿ ರೀ. ನೋಡಿರಿ, ಮೊದಲ ನಮ್ಮ ಸಮ್ಮೋರು ಕುದಿಸ್ತೀನಿ ರೀ. ಯಾಕಂದ್ರೆ ಅವ್ರಿಗೆ ಹೊಸೋಗ್ಯದಂತ. ಅದಕ್ಕೆ ಈಗ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಾಕಿ ಅವ್ರದಕ್ಕೂ ನೀರಾಗ ಕುದ್ಲಾಗ ಇಟ್ಟೀನಿ. ಹೀಗಿದೆ ನಂಬುದಕ್ಕೆ
ಖಾರ ಅದು ಹಾಕಿ ಶೇಂಗಾ ಹಿಂಡಿದೆಲ್ಲ ಹಾಕೇನ್ರಿ ಈಗ ಕುದಿಸ್ಬೇಕ್ರಿ ಇದನ್ನು ಫುಲ್ ಹೀರೆಕಾಯಿ ಗ್ರೇವಿ ಥರ ಆಗಿಬಿಟ್ಟದ ನೋಡ್ರಿ ಇದು ಹೀರೆಕಾಯಿ ಗೊಜ್ಜು ಅಂತಾರಲ್ರಿ ಹಂಗೆ ಸಮ್ಮೋರು ಕುದಿಸ್ಲಕ್ಕೆ ಇಟ್ಟೀನಿ ಶೇಂಗಾ ಹಿಂಡಿ ಅದೆಲ್ಲ ಹಾಕಿ ಕುದಿಸಕ್ಕೆ ಇಟ್ಟೀನಿ ಅವ್ರದ್ದು ಕುದಿಟ್ರಿ ಯಾಕಂದ್ರೆ ಅವ್ರಿಗೆ ಹೊಸೋಗ್ಯದಂತ ಮೊದ್ಲು ಅವ್ರದ್ದು ಕುದಿಸ್ಕೆ ಇಟ್ಟು ಚಪಾತಿ ಮಾಡಕತ್ನಂತಂದ್ರೆ ಅವ್ರು ಊಟ ಮಾಡ್ತಾರೆ ಇದು ನಾವು ಆಮೇಲೆ ಕುದಿಸ್ಕೊಂಡ್ರೆ ನಡೀತದೆ ರೀ 2 3 4 5 6 7 8 9 10 11 12 ओ आ ई उ रू रू ए आई ओ औ औ अम आहा